ಈಗ ಏನು ಮಾಡೋದು ಗುಂಡನ ನೀರು ಹೋಗ್ಯಾಳ ಅಲ್ಲೇ ಹೋಗ್ತೀನಂದ್ರೆ ಜಗಳ ತೆಗಿಲಕ್ಕೆ. ಹೌದು ಪಟ 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 ಬಂದಳು. ಮೊದಲೇ ಆ ಗುಂಡಕ್ಕೆ ದಾರಿ ಇರಂಗಿಲ್ಲ, ಬರೀ ಕೊಡದಾಗ ಹಗದ್ಲೆ ಸೇತ್ ತಗೋಬೇಕು. ಹೌದು ಆ ಗುಂಡದಾಗ ಹಣಿಕೆ ಹಾಕಿ ನೋಡಿದ್ಳು. ಈಕಿ ಹುಟ್ಟ ತಲೆ ಬೋಳಿಸ್ಕೊಂಡಿದ್ದಿಲ್ಲ, ಈಕಿನ ತಲೆನೇ ಯಾಕಾರ ಕಾಣ್ತದ ಗುಂಡದಾಗ. ಹೌದಲ್ರಿ. ನಾ ಬರ್ತೀನಿ ಅಂತ ರಂಡಿ ಒಳಗೆ ಗುಂಡದಾಗ ಕೂತಿ ಅನ್ನೆತ್ತಿ ಹೋಗಿ ಜಿಗುದು ಸತ್ತೆ ಬಿಟ್ಟು ಒಳಗೆ ಮತ್ತೆ ನಡ್ಬರ್ಕ. ಹೌದು ಯಾರ್ಥ ಸಾಯ್ಬೇಡ, ನನ್ನ ಬೆನ್ನತ್ತಿ ಯಾರ್ಥ ಸಾಯ್ತೀರಿ ನೀವು. ಅದಕ್ಕೆ ಹಿಂಗೆ ಯಾರ್ಥ ಬೆನ್ನತ್ತಿದ್ದೀರ ಅಂದ್ರೆ ಯಾರ್ಥ ಸಾಯ್ಬೇಡ ಅಂತ ನಿಮ್ಗೆ ಹೇಳ. ಹೌದಲ್ರಿ. ಇವನು ಬೆನ್ನತ್ತಿ ಎಸೋ ಮಂದಿ ಸಾತ್ ಹೋಗ್ಯಾರ. ಹೌದು ಅದಕ್ಕೆ ಹೆಂಗೈತೆ ತಿಳ್ಕೊ. ಇಂಥವ್ರು ಅನೇಕ ಮಂದಿ ಕಟಬಟ್ಟು ಮಾಡ್ಯಾರ. ಕಟಬಟ್ಟು ಮಾಡಿದ್ರೆ ಕೆಲಸ ಕೊಟ್ಟಿಲ್ಲ. ನನ್ನ ಭಗವಂತ ಬಂದಂದ್ರೆ ಇವ್ರು ಉಳಿದಿಲ್ಲ. ಹೌದು ಯಾವಾಗ ಯಾವಾಗ ಈ ದೇಶದಲ್ಲಿ ಈ ಜಗತ್ತದಲ್ಲಿ ಪಾಪವನ್ನು ತುಂಬಿಕೊಳ್ತೈತಿ ಆವಾಗ ಭಗವಂತ ಅವತಾರ ತಾಳಿ ತೊಳಗೆ ಬರ್ತಾನೆ. ಹೌದು ಎಲ್ಲೆಲ್ಲಿ ಅನ್ಯಾಯ ನಡೀತೈತಿ ಅಲ್ಲಿ ಹೋಗಿ ರಕ್ಷಣೆ ಮಾಡ್ತಾನೆ ನನ್ನ ಭಗವಂತ. ರೂಪಗಳನ್ನು ಧಾರಣೆ ಮಾಡ್ಕೊಂಡು ಬರ್ತಾನೆ. ಹೌದು ಹೌದು ಯಾವ್ಯಾವ ಇವನಿ ಒಳಗೆ ಎಷ್ಟೆಷ್ಟು ವರ್ಷ ಇದ್ದೆ ಅಂತ ಹೇಳ್ತೀವಿ. ಅವ ವರ್ಷಗಟ್ಟಲೆ ಸಂಬಂಧ ಇಲ್ಲ ಅವನಿಗೆ. ಹೌದು ಅಖಂಡ ಯಾರಿಗೆ ಎತ್ತಿಲ್ಲ, ಆತ್ಮ ಹುಟ್ಟಿಲ್ಲ, ಸತ್ತಿಲ್ಲ, ಶರೀರ ಯಾವ ಪುಂಡ ಐತಿ, ನರದೇಹಕ ಉಣಿಸುದು ಗಂಡ ಐತಿ ಅಂತ ಹೇಳ್ಯಾರ ಅವ್ರು. ಹೌದಲ್ರಿ ಹೇಳ್ಯಾರ. ಅದಕ್ಕೆ ನಿನಗೆ ಸಂಶಯ ಬಂದೈತಿ. ಬರೇ ಅವತಾರ ಛಾಯಾ ತಗೊಂಡು ತಾಳಿ ಬರ್ತಾನವ. ಹೌದು ಎಲ್ಲಾರ ಮೇಲೆ ಈಗ 1000 ಕೊಡಗಳನ್ನು ತುಂಬಿ ಭೂಮಿ ಮ್ಯಾಗ ಇಟ್ಟಿರ್ತಾರ. ಹೌದಲ್ರಿ ಹೇಳ್ತಾರ. ಸೂರ್ಯನ ಕಿರಣ 1000 ಕೊಡದೊಳಗೆ ಬಿದ್ದದ. ಹೌದು ಕೊಡದಾಗ ಸೂರ್ಯ ಅದನ, ಕೊಡದಾಗ ಸೂರ್ಯ ಅದನ ಇಲ್ಲ ಮ್ಯಾಗದನ. ಹೌದು ಆದ್ರೆ 1000 ಕೊಡದಾಗ ಜಗತ್ತು ತುಂಬ ಅದ್ರ ಛಾಯೆ ಬಿದ್ದತಿ. ಹಂಗ ಶರೀರದ ಒಳಗ ಹೊರಗ ಜೀವಾತ್ಮನ ಛಾಯಾ ನಿನ್ನೊಳಗದ, ನಿನ್ನ ಒಳಗ ಜೀವಿಲ್ಲ. ಹೌದು ಹೌದಲ್ರಿ. ಇಂಥ ಬ್ರಹ್ಮಾಂಡವನ್ನು ರಚನೆ ಮಾಡಿದಂಥ ಜೀವ ನಿನ್ನ ಒಳಗೆ ಹೋಗ್ತಂದ್ರೆ ಶರೀರ ಹರಿದು ಹೋಗ್ತದೆ. ಹೌದು ಏನು ತಿಳಿದೀನಿ ಅದರಂತೆ ಇದು. ಈ ಸೂರ್ಯ ಹೆಂಗೆ ಮೇಲೆ ಇರ್ತಾನ ಹಂಗೆ ಸೂರ್ಯನ ಛಾಯದಂತೆ ಆ ಆತ್ಮರಾಮನ ಛಾಯಾ ಶರೀರದ ಮೇಲೆ ಒಳಗದ. ಆ ಛಾಯಾ ಹೋದ ಕೂಡಲೇ ಇಲ್ಲಿ ಕಾಲು ಕಿಸಿತದೆ. ಹೌದು ಎಷ್ಟೇ ಎಷ್ಟೆಷ್ಟು ಪ್ರಾಯ ಎಷ್ಟೆಷ್ಟು ಇವರಿಗೆ ಅಭಿಷೇಕ ಇರಬೇಕು ಆ ಭಗವಂತನ ಕೈ ಒಳಗದ. ನಿನ್ನ ಕೈ ಒಳಗೆ ಏನಿಲ್ಲ. ಯಾಕೆ ನಿನ್ನ ಕೈಯಾಗಿಲ್ಲ ತಿಳ್ಕೊ. ಬಾಲ್ಯ ಬತ್ತಂದ್ರೆ ಪ್ರಾಯ, ಪ್ರಾಯ ಬತ್ತಂದ್ರೆ ಮುಪ್ಪ, ಮುಪ್ಪ ಬತ್ತಂದ್ರೆ ಈ ಶರೀರ ಸುಡುಗಾಡ್ಕೊಂಟದ. ಹೌದು ಹೌದು ಒಬ್ಬೊಬ್ರು ಇಂತಿಂಥ ಶ್ರೀಮಂತದಾರ 10 ತಲೆ ಕೂತು ತಿಂದರೂ ಅವರಿಗೆ ಸಮಯಾಂಗಿಲ್ಲ. ಏನು 10 ಚೀಲ ಮನ್ಯಾಗ ಸಕ್ರೆ ಅದ, ಆದ್ರೆ ಅವ್ಕೆ ಸಕ್ರೆ ರೋಗ ಅದ ತಿನ್ನಲಾರ್ದ ತಗೋ. ಏನು ಮಾಡವು. ಆ ಭಗವಂತ ಯಾರಿಗೆ ತಿನ್ನಿಸ್ಬೇಕು ಅವ್ರಿಗೆ ತಿನ್ನಾಕಿಟ್ಟಾನೆ, ಯಾರಿಗೆ ತಿನ್ನಿಸ್ಬಾರ್ದು ಅವ್ರಿಗೆ ತಿನ್ನಲಾಕಿಟ್ಟಿಲ್ಲ. ಮನೆ ಒಳಗಿದ್ದರೂ ಕೂಡ ತಿನ್ನಕ್ಕೆ ಬರಂಗಿಲ್ಲ. ಹೌದಲ್ರಿ. ಅದಕ್ಕೆ ಹೇಳಿದಾರ ಅವರು ಆ ಭಗವಂತನ ಚರಣ ಸನ್ನಿಧಾನದಲ್ಲಿ ಈ ಆಟ ನಡೆದ. ಅದಕ್ಕೆ ನೀನೊಳೆದರೆ ಕೊರಡು ಕೊಂಡರುವುದಯ್ಯ, ನೀನೊಳೆದರೆ ಬರಡು ಹೈನಾಗುವುದಯ್ಯ, ನೀನೊಳೆದರೆ ಸಕಲ ಪದಾರ್ಥಗಳನ್ನು ಫಲಿಸುವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಹೌದು ಭಗವಂತ ಒಲ್ಲದ್ರ ಇಲ್ಲ ಅಂದ್ರಿ. ಇದು ನಮಗೆ ಒಲಿತಂದ್ರೆ ಎಲ್ಲಿ ಗಂಡಿ ಹತ್ತಂಗಿಲ್ಲ. ಹೌದು ಹಿಂಗಂದೆ ಏನು ಹೆಂಗೆ ಕೂತಾರ ನೋಡಿ ಹಿಡ್ಕೊಂತ ಅಂದವ್ರಪ್ಪಲಿ. ಅದಕ್ಕೆ ಮನ್ಯಾಗ ಮುತ್ತೆ ಸತ್ತಂಗೆ ಕೂತೇವತ್ ನಾವು. ಹೌದು ಹೌದು ಮುತ್ತೆ ಸತ್ತಂಗೆ. ಹೌದು ನಿಂದು ಬರೋಬರ್ನಿ. ಹೌದು ಹೌದು ಈಕೆ ಆಯಿ ಸತ್ತಂಗೆ ಕೂತಾಳೆ ಈಗ ಬರೋಬರಿ. ಅದಕ್ಕೆ ಆ ಸತ್ತಿದ ಶಬ್ದ ತರಬೇಡ. ಶರೀರ ಅನ್ನುವಂಥದ್ದು ಸತ್ತೋಗೈತೆ. ಹೌದು ಹೌದು ನಾ ಸಾಯವಲ್ಲ ಹುಟ್ಟವಲ್ಲ, ಅಖಂಡ ಅದ್ವೈತ ಪ್ರಬ್ರಹ್ಮ ಇದ್ದಂಗ ನಾ ಸತ್ತಿಲ್ಲ ಹುಟ್ಟಿಲ್ಲ. ಹೌದು ಎಷ್ಟೋ ಜನ್ಮಗಳನ್ನ ಇವು ಅಂಗಿ ಹಾಕಿಂತವು ಎಷ್ಟೋ ಕಳೆದು ಹೋಗೋದು ಹೋಗಿನ್ನ. ಹೌದಲ್ರಿ. ಎಷ್ಟೆಷ್ಟು ಕಳೆದಿನ ಗುರ್ತೈತೇನ. ಸಪ್ತ ಸಾಗರದಷ್ಟು ಎಷ್ಟೋ ಹಾಲು ಕುಡಿದು ಈ ಎಷ್ಟು ಗುಡ್ಡಗಳದಾವ, ಇಷ್ಟು ಎಲುಗಳನ್ನು ಬಿದ್ದು ಹೋಗ್ಯಾವ ಇವನು. ಹೌದು ಆದರೆ ಯಾರಿಗೆ ಕಾಣಾರದಷ್ಟು ಅವತಾರ ತಾಳೆ ನಿಮ್ಮ. ಅದಕ್ಕೆ ಇರಿವಿ 84 ಲಕ್ಷ ತಾಯಿ ತಂದಿ ಇವನಿಗೆ. 84 ಲಕ್ಷ ತಾಯಿ ತಂದಿ, 84 ಲಕ್ಷ ಜೀವರಾಶಿಗಳನ್ನು ತಿರುಗಿ ಬಂದಾನ. ಎಟ್ಟೆಟ್ಟಿದ್ದು ವಸ್ತಿ ಮಾಡ್ಯಾನ. ವಸ್ತಿ ಮಾಡಿದ್ರೆ ಲೆಕ್ಕ ಪತ್ರ ಸದಕ್ಕಿಲ್ಲ ಅದಕ್ಕೆ. ಹೌದು ಈ ಸದ್ ಇಲ್ಲೇ ಬಂದಾನ ಇದೇ ಸೇರಿದ್ರು ಇಷ್ಟೇ ದಿವಸ ವಸ್ತಿ ಆಯ್ತದ ಇಲ್ಲ. ಹೌದಲ್ರಿ. ಪುಣ್ಯ ಅದಕ್ಕೆ ಹೇಳ್ತಾನ 100 ವರ್ಷ ಅಭಿಷೇಕ ಇಟ್ಟಾನ. ಹೌದು ಪುಣ್ಯ ಹೆಚ್ಚಿಗೆ ಆದ 120 ವರ್ಷ ಬಾಳ್ತಾನ. ಯಾರ್ಯಾರು ಬಾಳ್ಯಾರ ಅದನ್ನು ಹೇಳ್ತೀನಿ ತಿಳ್ಕೊ ಬರ್ಕೊನಿ. ಹೌದು ಏನ ನೋಡು, ಈ ಯಮನೂರಪ್ಪ ಶಾಂಗದೇವ್ ಮಹಾರಾಜರಂತ ಯಮನೂರದೊಳಗಾಗಿ ಹೋದರು. ಅಲ್ಲಿ ನವಲಗುಂದ ನರಗುಂದ ಬಲ್ಲಿ ಯಮನೂರ ಅಂತ ಬರ್ತತಿ. ಅವರು ಎಷ್ಟು ವರ್ಷ 1400 ವರ್ಷ ಬಾಳಿದ್ರು. ಹೌದು ಹೌದು ನಮಗೆ ಅವ್ರಿಗೆ ಎಷ್ಟು ಫರ್ಕ್ ಆಯ್ತು. ಅವ್ರು 1400 ವರ್ಷ, ನಾವು 100 ವರ್ಷ. ಹೌದು ಮತ್ತು ನಮ್ಮಂತೆ ಅವರು ಅವತಾರ ತಾಳೆ ಬಂದವರು ಮಾನವರು. ಅದಕ್ಕೆ ಯಾರ್ಯಾರು ಪುಣ್ಯವನ್ನು ಮಾಡ್ತಾರ ಬಹುಕಾಲ ದಿವಸ ಬದುಕ್ತಾರ. ಪುಣ್ಯ ಅನ್ಯಾಯ ಆದಾಗೆ 0 ತಕೋತ ಬಂದಾನ. ಹೌದಲ್ಲ. ಅದಕ್ಕೆ ಖರ್ಚಾಯ್ತು ಜಾಸ್ತಿ. ಮತ್ತು ರೊಕ್ಕ ಖಲಾಸ ಆಗಿದೆ ಏನು ಮಾಡ್ತೀವಿ, ಕಿಸಿಬೇಕಾಗ್ತದೆ ಕಾಲಲ್ಲಿ. ಮೊದಲು 28 ಮೊಳದ ಶರೀರ ಇತ್ತು, 1,00,000 ವರ್ಷ ಆಯುಷ್ಯ ಇತ್ತು. ಆ 1,00,000ದೊಳಗಿಂದ ಭಗವಂತ ಒಂದು ಶೂನ್ಯ ತೆಗೆದ. 28 ವರ್ಷ 28 ಮೊಳದ ಶರೀರ ಅರ್ಧ ಶರೀರ ಕಡಿಮೆ ಮಾಡ್ದ, 14 ಮೊಳದ ಶರೀರ ಆಯಿತು. ಹೌದು ಮೊದಲ ಕೃತಾಯುಗದಲ್ಲಿ 1,00,000 ವರ್ಷ ಅಭಿಷೇಕ ಇತ್ತದು ಮಾನವನಿಗೆ. ಅದು ಇಟ್ಕೊಂಡ್ರೆ ಇರ್ತದೆ. ಮತ್ತು ಒಟ್ಟರು ರೊಕ್ಕ ಖರ್ಚು ಮಾಡಿದ್ರೆ ಪುಣ್ಯ ಅನ್ನುವಂಥದ್ದು ಇದ್ರಬೇಕಲ್ಲಿ. ಹೌದಲ್ರಿ. ಅದು ಖರ್ಚು ಹಾಕೋದು ಬಂದದ ಹೊರಗೆ ಹೆಚ್ಚಿಗೆ. ಹೌದು ಹೌದು ಪುಣ್ಯ ಆಗಿಲ್ಲ. ಮತ್ತು ಶರೀರದ ಖರ್ಚಾಯ್ತಲ್ಲ, ಹೌದು ಇದಕ್ಕೆ ಜಮಾ ಮಾಡಿ ಮೊದಲು. ಹೌದು ಯಾಕಂದ್ರೆ ಮೊದಲು 28 ಮಳದಿ ಹೋಗಿ 14 ಆಯಿತು, 14 ಹೋಗಿ 7 ಆಯಿತು, 7 ಹೋಗಿ 3ವರೆಗೆ ಬಂದದ. ಹೌದು
ಬರೀ ಖರ್ಚೇ ಆಗ್ಯದ, ಜಮಾ ಮಾಡೇ ಇಲ್ಲ. ಜಮಾ ಯಾರ್ಯಾರು ಮಾಡ್ಕೊಂಡ್ರೆ ಅವ್ರು ಉಳಿದ್ರು. ಅದಕ್ಕೆ ಜಮಾ ಯಾರ್ಯಾರು ಮಾಡ್ಕೊಂಡ್ರಪ್ಪ ಅಂದ್ರೆ ಎಷ್ಟು ದಿವಸ ಬಹುಕಾಲ ದುಡಿದುಕೊಂಡು ಅವ್ರು 1400 ವರ್ಷ ಬಾಳಿದ್ರು, 700 ವರ್ಷ ಬಾಳಿದ್ರು, ಇವರೆಲ್ಲ ಮತ್ತೆ ಜಮಾ ಮಾಡಿದವರು. ಹೌದು. ನಾವು ಇದ್ದಿದ್ರಾಗೆ ಖರ್ಚು ಮಾಡೋ, ಇಲ್ಲ ಅದ್ರಾಗ ಖರ್ಚು ಇಟ್ಕೋತೀನಿ ಅಂದ್ರೆ ಹೆಂಗೆ ನಡೀತೈತಿ? ಅದಕ್ಕೆ ಹೇಳ್ತಾರ ಅವರು, ಬೇಕಾದನ್ನು ಮಾಡು, ಪುಣ್ಯವನ್ನು ಮಾಡ, ಧರ್ಮಕ್ಕೆ ಮೋತಿ ತೊಳಿ, ಕರ್ಮಕ್ಕೆ ತೊಳಿಬೇಡ. ಹೌದು ಹೌದು. ಅಂದ್ರೆ ನೀನು ಉದ್ಧಾರ ಆಗ್ತೀವಿ ಈ ಜಗತ್ತಿನಾಗ. ಅದಕ್ಕೆ ಅವನು ಹಂಗಾದಾನ ಹಿಂಗಾದಾನ ಅವ್ರು ತರಬೇಡ. ಎಂಥೋ ಮಂದಿ ಮಹಾತ್ಮರು ಈ ಭರತ ಖಂಡದಲ್ಲಿ ಆಗೋಗ್ಯಾರ. ಹೌದು. ಅದಕ್ಕೆ ಈ ಶರೀರ ಅನ್ನುವಂಥದ್ದು, ಈ ಮಡದಿ ಅನ್ನುವಂಥದ್ದು, ಇದು ಮಾಡಿಕೊಂಡ್ರೆ ನಿಮಗೆ ಮೋಕ್ಷ ಸಿಗ್ತಾರೆ ಅನ್ನುವಂಥದ್ದು ಭಾವ ಅವ್ರದ್ದು. ಹೌದು ಹೌದು. ಇದು ಆಕಾರ ಐತಿ, ಇದು ನಿರಾಕಾರ ಐತಿ. ನಿರಾಕಾರಕ್ಕೆ ಆಕಾರಕ್ಕೆ ಬಿಡಿಸ್ತೈತಿ. ಹೌದಲ್ರಿ. ಅದಕ್ಕೆ ದೇವಿ ನಿನಗೆ ನಂಬಿ ಧನ್ಯಳಾದೇನ ಅಂದ್ರೆ ಈ ಶರೀರ ಅನ್ನುವಂಥದ್ದು ನಂಬಿ ಧನ್ಯಳಾದೇನ ಅಂತ. ಹೌದು. ಇದಕ್ಕೆ ನಂಬಿದವ್ರು ಏನು ಧನ್ಯಳಾಗಾರ? ಆಗಿಲ್ಲಲ್ರಿ ಮಾಸ್ತರ. ಆಗಿಲ್ಲ. ನಿನಗೆ ನಂಬದವ್ರಿಗೆ ಧನ್ಯನೇ ಆಗಿಲ್ಲ ಅವ್ರ. ಹೌದು. ಅದಕ್ಕೆಲ್ಲ ಎಂತಿಂತ ಮಹಾತ್ಮರು ನಿನಗೆ ಬಿಟ್ಟು ಹೋದ್ರು ನಾ ಹೇಳ್ತೀನಿ ತಿಳ್ಕೊಂಡು. ಎಂತಿಂತವರು ಮಹಾತ್ಮರು ಜಗತ್ಯದಲ್ಲಿ ಕೇಳುವ, ಈ ಮಾಯ ಎಂಬುದು ಇತ್ತು ಅವರ ಮೊಳಕಾಲ ತೆಳಗ. ಸ್ವಾಮಿ ವಿವೇಕಾನಂದರ ಕಾಲದಾಗ ಇವರು ಬಾಲಬ್ರಹ್ಮಚಾರಿಗಳು ಆಗಿನ ಕಾಲದಾಗ. ದೇಶ ವಿದೇಶದಲ್ಲಿ ಇವರು ಪ್ರವಚನ ಹೇಳುತ್ತಾ ಹೋದ್ರು ನೋಡು ಅಮೇರಿಕಾದ ಒಳಗ. ಅಮೇರಿಕಾದಲ್ಲಿ ಸ್ವಾಮಿ ವಿವೇಕಾನಂದರು ಬಂದ್ರು. ಅಲ್ಲಿ 1 ತಾಸು ಟೈಮ ಪ್ರವಚನ ಹೇಳಿದರ. ಆವಾಗ ಅಮೇರಿಕ ಜನ ನೋಡಿ ಹುಚ್ಚಾಯಿತು ಮಹಾತ್ಮರೀಗ, ಇನ್ನೊಂದು ದಿವಸ ಇರಬೇಕು ನಮ್ಮ ದೇಶದ ಒಳಗ. ಸ್ವಾಮಿ ವಿವೇಕಾನಂದರು ಪ್ರವಚನ 1 ದಿವಸ ಮಾಡಿದ್ರು, ಮರ ದಿವಸ 1 ದಿವಸ ಹೇಳಿದರ. ಆವಾಗ ಮರ ದಿವಸ ಪ್ರವಚನ ವಿವೇಕಾನಂದರು ಹೇಳುವಾಗ 1 ಹೆಣ್ಣ ಬತ್ತು ಅಲ್ಲೀಗ. ಇದಕ್ಕ ತಲೆಯಾಗ ತುಂಬಿತ್ತು ಅಜ್ಞಾನ. ಆವಾಗ ಇದು ನಮಸ್ಕಾರ ಮಾಡ್ತು ಸ್ವಾಮಿ ವಿವೇಕಾನಂದರೀಗ. ನಮಸ್ಕಾರ ಮಾಡಿ 1 ಮಾತು ನಡೆಸಿ ಕೊಡಬೇಕು. ಯಾವ ಮಾತ ಹೇಳು ಅಂದ್ರು ಸ್ವಾಮಿಗಳ. ಆವಾಗ ಆಗ ಹೆಣ್ಣ ಮಗಳು ಈ ಹಾಡು ಹೆಣ್ಣಿನಂಥದ್ದು ಅದುವ, ನಿಮಗ ಲಗ್ನ ಮಾಡ್ಕೋಬೇಕು ಅಂತ ಮಾಡಿನ. ಆವಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಆ ಹೆಣ್ಣ ಮಗಳಿಗ, ಅಲ್ಲ ಯಾಕ ಲಗ್ನ ಮಾಡ್ಕೋಬೇಕ ಮಾಡಿದೆ ನನಗ. ಆವಾಗ ಏನು ಮಾಡಿದ್ರು ಸ್ವಾಮಿ ವಿವೇಕಾನಂದರು ಪ್ರವಚನ ಹೇಳ್ತಲ್ಲ. ಆಗಿನ ಕಾಲದಲ್ಲಿ ಅವರು ವಿಶ್ವಸುಂದರದ್ರು ಸ್ವಾಮಿ ವಿವೇಕಾನಂದರು. ಪುಟ ನೋಡ್ರಿ. ಈ ಅಮೇರಿಕಾದಲ್ಲಿ 1 ಹೆಣ್ಣು ಮಗಳು ಮನಸ್ಸು ಮಾಡಿಬಿಟ್ರು ಇವ್ರ ಮ್ಯಾಗ. ಇವರು ಬಾಲಬ್ರಹ್ಮಚಾರಿಗಳು. ಈಗ ಬಂದಳು, ಪ್ರವಚನ ಕೇಳಿದಳು, ಮರುದಿವ್ಸ 1 ದಿವಸ ಪ್ರವಚನ ಹೇಳಿದ್ರು. ಹೇಳಿದ ಕೂಡಲೇ ಅವ್ರ ಮೇಲೆ ಮನಸ್ಸಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ 1 ಮಾತು ನಡೆಸಿಕೊಡ್ಬೇಕ್ರಿ ನೀವು ಅಂದಳು. ಯಾವ ಮಾತು ಹೇಳವ? ಹೌದಲ್ರಿ. ನಾನು ನಿಮ್ಗೆ ಲಗ್ನ ಮಾಡ್ಕೋಬೇಕಂತ ಮಾಡೀನಿ ಅಂತ ಸ್ವಾಮಿ ವಿವೇಕಾನಂದ್ರ ಅಂದರು. ಏನಂತಾರ್ರಿ? ಭಾರತನ್ಯಾಗೆ ಅವು ಸೀರೆ ಬಿಟ್ಟು ಬಂದಿನಿ ಅಂದ್ರೆ ಹಳಿ ಸೀರೆ ಬಂದಿಲ್ಲ ಮುಂದೆ ತಂದು ನೋಡಂತ. ದೇಶ ಬಿಟ್ಟು ವಿದೇಶಕ್ಕೆ ಬಂದಿನಿ ಹೇಳಕ್ಕ. ಹೌದು. ನಾನು ಇಷ್ಟೆಲ್ಲ ಪ್ರವಚನ ಹೇಳಿನಿ, ನಿನಗೆ ಏನು ತಿಳಿಲಿಲ್ಲ ನಾವು ಅಂದ್ರವ್ರು. ಇಲ್ರಿ ತಿಳಿದೈತ್ರಿ ಅಂತಳಕ್ಕೆ. ಅಗರ್ಭಿ ಶ್ರೀಮಂತನ ಮಗಳು ತಿಳಕಿ ಬೆಳ್ಳಿ ಬಂಗಾರ ಸಾಕಾಟಿತ್ತು ಅವ್ರಿಗೆ. ಅವರು ಸ್ವಾಮಿ ವಿವೇಕಾನಂದ್ರ ಅಂದರು, ನನಗೆ ಲಗ್ನ ಮಾಡ್ಕೊಳ್ಳು ಮನಸ್ಸರ ಯಾಕಾಯ್ತು ನಿನಗೆ ಅಂದ್ರು ಅವರು. ಏನು ನಾನು ನೋಡ್ಲಾಕ ಚಂದದಿನೇ ತಾಕ್ತು, ಏನು ಪ್ರವಚನ ಚಲೋ ಹೇಳಿನೇ ತಾಕ್ತು, ಏನು ನನ್ನ ಬಲ್ಯಾಗ ರೊಕ್ಕ ಐತೆ ತಾಕ್ತು, ಏನಿಲ್ಲ ನಾನು ಸನ್ಯಾಸಿ ಅಂದು. ಹೌದು. ನನಗೆ ಯಾಕೆ ಲಗ್ನ ಮಾಡ್ಕೋತೆ? ಆವಾಗ ಏನಂದ್ರೆ ಹೆಣ್ಮಗಳು, ಏನಂತಾಳ್ರಿ? ನಿಮಗೆ ಲಗ್ನ ಮಾಡಿಕೊಂಡು ನಿಮ್ಮಂಥದೇ 1 ಮಗ ಆಡಿಬೇಕಂತ ಮಾಡೀನಿ ನಾ ಅಂದಳಕ್ಕೆ.
ಸ್ವಾಮಿ ವಿವೇಕಾನಂದರು ತ್ರಿಕಾಲ ಜ್ಞಾನಿಗಳಿದ್ರು. ಹೌದು. ನೋಡು, ನನಗೆ ಲಗ್ನ ಮಾಡಿಕೊಂಡು ನನ್ನಂಥದ ಮಗ ಹಡಿತೋ ಬಿಡ್ತೀಯೋ ಅದು ಸೆಕೆಂಡರಿ, ನಾನೇ ನಿನ್ನ ಮಗ ಆಗಿರ್ತೀನಿ ತಗೋ ಅಂತ ಹೇಳಿದರು ಸ್ವಾಮಿ ವಿವೇಕಾನಂದರು. ಹೌದು ಹೌದಲ್ರಿ. ಈಗ ಬಂದ ಹಳಿ ಸೀರೆ ತೊಗೊಂಡು ನಂದೇ ಮಾಡ್ಕೊರೋಟ್ರು. ಹೌದಲ್ರಿ. ಯಾವಾಗ ಉದ್ಧಾರ ಆಗ್ತದೆ? ಅದಕ್ಕೆ ನಾನೇ ನಿನ್ನ ಮಗ ಆಗಿರ್ತೀನಿ. ಅಲ್ಲಿ ಭಾರತದಲ್ಲಿ ಒಂದು ತಾಯಿ, ಇಲ್ಲಿ ಅಮೇರಿಕಾದೊಳಗೆ ಒಂದು ತಾಯಿ ಇದ್ರೇನು, ತಾಯಿಗಳು ಎಲ್ಲರೂ ಆಗ್ತಾರೆ. ಹೌದು. ಆದ್ರೆ ತಾಯಿಯ ಸ್ಥಾನ ಈ ಜಗತ್ತದಲ್ಲಿ ಈ ಪ್ರಕಾರವಾಗೈತಿ. ನಾನೇ ನಿನ್ನ ಮಗ ಆಗಿರ್ತೀನಿ, ನೀ ಏನು ನನಗೆ ಮಾಡ್ಕೊಂಡು ಹಡಿದು ಬೇಡ ಅಂತ ಹೇಳಿದ್ರು. ಇವು ಬೇರೆ ಇಂಥವು ಇದ್ದು ಅಂದ್ರೆ ನೋಡ್ರಿ, ಗಣಪತಿ ಅಂತಾವು ನಡಿ ಒಂದು ಹಡದೆ ಬಿಡು ನಾನು ಹಿಂಗಿದ್ರಿ ಗಾಡಿ ಹಂಗೆ. ಅದಕ್ಕೆ ಅಂತಿಂಥವರೆಲ್ಲ ಈ ಮಾಯ ಮೊಳಕಾಲ ತೆಳಗಿಟ್ಟಿದ್ರು ಅಂತ ನಿನಗೆ ಹೇಳೀನಿ. ಹೌದು. ಮತ್ತು ನಾನೇ ಹಾಡ್ಕೊತ ಹೋದ್ರೆ ಚಂದಲ್ಲ, ಮತ್ತೆ ಪಾಳ್ಯ ಕೊಡು ಮತ್ತೇನು ಹುಡುಕ್ತಾಳೆ ಹುಡುಕ್ಲಿ. ಹೌದಲ್ಲ? ಏ ನುಡಿದರ ಮುತ್ತಿನ ಹಾರದಂತೆ ಜಗತ್ತದಲ್ಲಿ ಇರಬೇಕು ಹುಡುಗಿ. ಯಾಕ ಅಂದ್ರೆ ಕೇಳಿದ್ರ ಉದ್ಧಾರ ಬರು ಆಗಬೇಕು ಜಗದಾಗ. ಬರೇ ಬೇಗಳ ಬೈದಾಡಿದರ ಸುಖ ಇರುವುದಿಲ್ಲದರಾಗ, ಒಟ್ಟೆ ಆಧ್ಯಾತ್ಮಕ್ಕೆ ಹಚ್ಚಿ ಉತ್ತರ ಕೊಡಬೇಕು ನನಗ. ಕಂಬಳಿ ಒಳಗ ಚಪ್ಪಲ ಇಟ್ಟು ಮುಟ್ಟುದಗದ ಮಾಡಬಾರದು, ಖರೆ ಖರೇನೆ ಬುದ್ಧಿ ಇರಬೇಕು ಕಂಬಳಿಯಾಗ. ಗಟಾರದಲ್ಲಿ ಒಯ್ದು ನೀನು ಮೀನಿನ ಬಲಿ ಹಾಕಬೇಡ, ಅಲ್ಲಿ ಬರೇ ಹುಳ ಹುಬುಟಿ ಬೀಳ್ತಾವು ನಿನಗ. ಒಯ್ದು ನಿನ್ನ ಬಲಿ ಹಾಕು ದೊಡ್ಡ ಹೊಳಿಯಾಗ, ಅಂದ್ರ ಮೀನ ಸಿಗುತ್ತಾವು ನೋಡ ಬಲಿಯಾಗ. ಪಾರಮಾರ್ಥ ಅಂಬುವಂತ ಬಲಿ ಹಾಕಬೇಕು, ಆವಾಗ ನಿನಗ ಉದ್ಧಾರ ಆಗುದು ಆವಾಗ. ಬಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳ, ಏ ಮೈಬುಸುಬಾನಿ ಶರಣ ನೆನದ ನೆರಳಾಗ. ಪರಮ ನಂದ ನೆನದ ಅವನ ಮಗಲಾಗ, ಶಿವ ನಂದ ಮುತ್ಯ ನೆನದ ಮಠದಾಗ. ಅವರ ಆಶೀರ್ವಾದದಿಂದ ಮೌಲಾಶ ಮಕಾಂಧಾರ ಹಾಡುತ್ತ ತಿರುಗದ ಭಾರತದಾಗ. ಹಾದಿ ಹಿಡಿದು ನೀನು ಹಾಡುತ್ತ ಬರಬೇಕು, ಭೇದ ತಿಳಿಯತದ ಎಲ್ಲರಿಗ. ಜಿಯ 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 ಹುಡುಗಿ ನಡಿ ಚಲೋದಿಲ್ಲ, ಗಡಿಗೆ ತೊಳೆದು ಅಡಗಿಯ ಮಾಡಿಲ್ಲ. 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 ಪಂಚಭೂತದ ಗಡಿಗೆ ಹಸನ ಮಾಡಿಲ್ಲ, ಪಂಚಭೂತದ ಗಡಿಗೆ ಹಸನ ಮಾಡಿಲ್ಲ. ಪಂಚವಿಶ್ವಭೂತಕ ಶಾಂತಿ ನೀಡಿಲ್ಲ. ಸಂಚಿತ ಕರ್ಮದ ಕಿಂಚಿತ್ತ ಮುಸರಿ, ಸಂಚಿತ ಕರ್ಮದ ಕಿಂಚಿತ್ತ ಮುಸರಿ, ಅಂಚಿಗೆ ಹತ್ಯಾದ ಈಕಿ ನೋಡಿಲ್ಲ, ಗಡಿಗೆ ತೊಳೆದು ಹುಡುಗಿ ನಡಿ ಚೋಲೋದಿಲ್ಲ, ಗಡಿಗೆ ತೊಳೆದು ಅಡುಗೆ ಮಾಡಿಲ್ಲ. ಹುಡುಗಿ ನಡಿ ಚೋಲೋದಿಲ್ಲ, ಗಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ. ಪಂಚಭೂತದ ಗಡಿಗೆ ಹಸನ ಮಾಡಿಲ್ಲ, ಪಂಚವಿಶ್ವಭೂತಕ್ಕೆ ಶಾಂತಿ ನೀಡಿಲ್ಲ. ಪಂಚಭೂತದ ಗಡಿಗೆ ಹಸನ ಮಾಡಿಲ್ಲ, ಪಂಚವಿಶ್ವಭೂತಕ್ಕೆ ಶಾಂತಿ ನೀಡಿಲ್ಲ.
ಸಂಚಿತ ಕರ್ಮದ ಕಿಂಚಿತ್ತ ಮುಸ್ರಿ ಸಂಚಿತ ಕರ್ಮದ ಕಿಂಚಿತ್ತ ಮುಸ್ರಿ ಅಂಚಿಗೆ ಹತ್ಯಾದ ಈಕಿ ನೋಡಿಲ್ಲ ಗಡಿಗೆ ತೊಳೆದು ಹುಡುಗಿ ನಡೆಸೋಲೋದಿಲ್ಲ ಗಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಹುಡುಗಿ ನಡೆಸೋಲೋದಿಲ್ಲ ಗಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಆಚಾರ್ಯ ಎಂಬು ಅರಿಬಿ ಮೇಲೆ ಮುಚ್ಚಿಲ್ಲ ಅನಾಚಾರಿ ನೊಣ ಬಂದು ಮಾಡ್ಯಾವೆಂಜಲ ಆಚಾರ್ಯ ಎಂಬು ಅರಿಬಿ ಮೇಲೆ ಮುಚ್ಚಿಲ್ಲ ಅನಾಚಾರಿ ನೊಣ ಬಂದು ಮಾಡ್ಯಾವೆಂಜಲ ಮಾಡಿದಡಿಗೆ ನೆಲ ಪಾಲಾಗಿ ಹೋಯಿತು ಮಾಡಿದಡಿಗೆ ನೆಲ ಪಾಲಾಗಿ ಹೋಯಿತು ನಾ ಯಾರೆಂಬುದು ನೀ ತಿಳಿಲಿಲ್ಲ ಗಾಡಿಗೆ ತೊಳೆದು ಅಡುಗೆ ಹುಡುಗಿ ನಡೆಸೋಲೋದಿಲ್ಲ ಗಾಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಹುಡುಗಿ ನಡೆಸೋಲೋದಿಲ್ಲ ಗಾಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಸತ್ವರಜತಮ ಒಲಿಗುಂಡ ಇಟ್ಟಿಲ್ಲ ಜ್ಞಾನದಗ್ನಿ ಮರು ಕಟ್ಟಿಗೆ ಸುಟ್ಟಿಲ್ಲ ಸತ್ವರಜತಮ ಒಲಿಗುಂಡ ಇಟ್ಟಿಲ್ಲ ಜ್ಞಾನದಗ್ನಿ ಮರು ಕಟ್ಟಿಗೆ ಸುಟ್ಟಿಲ್ಲ ಪರಮಾನುಭಾವದ ಅಡುಗೆಯ ಮಾಡಿ ಪರಮಾನುಭಾವದ ಅಡುಗೆಯ ಮಾಡಿ ಪರಪುರುಷರಿಗೆ ಕಿಯಡಿ ಕೊಟ್ಟಿಲ್ಲ ಕಡೆಗೆ ತೊಳೆದು ಅಡುಗೆಯ ಮಾಡಿಲ್ಲ ಹುಡುಗಿ ನಡೆಸೋಲೋದಿಲ್ಲ ಗಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಹುಡುಗಿ ನಡೆಸೋಲೋದಿಲ್ಲ ಗಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಏನಂತಾನ ಕವಿ ಏನಂತಾರಿ ಹುಡುಗಿ ನಡಿಚಲೋದಿಲ್ಲ ಗಡಿಗೆ ತೊಳೆದು ಅಡುಗೆ ಮಾಡಿಲ್ಲ ಅಂತ ಹೇಳನವ ಹೌದು ಹೌದು ಗಡಿಗೆ ಅಂದ ಕೂಡಲೇ ನಮ್ಮ ಮನ್ಯಾನ ಗಡಿಗೆ ತೊಳೆದೇ ಮಾಡ್ತೀನಿ ರೀ ನಾನು ಅನ್ನೋದ್ ಬಗ್ಗೆ ಹೌದಲ್ರಿ ಆ ಗಡಿಗೆ ಹೇಳಿಲ್ಲ ನಾನು ಪಂಚಭೂತ ಎಂಬುವಂಥದ್ದು ಗಡಿಗೆ ತಿಳಿನಿ ಹೌದು ಪಂಚಭೂತದ ಗಡಿಗೆ ಹಸನ ಮಾಡಿಲ್ಲ ಪಂಚವಿಶ್ವಭೂತಕ್ಕೆ ಶಾಂತಿ ನೀಡಿಲ್ಲ ಸಂಚಿತ ಕರ್ಮ ಅನ್ನುವಂಥದ್ದು ಮುಸಿರಿ ಶರೀರ ಕತ್ತದ ಇಕಿ ನೋಡಿಲ್ಲ ಅಂತ ಅದಕ್ಕೆ ಅರಬಿಗೆ ಹೊಲಸಾದ್ರೆ ಸಾಬನ್ ಹಚ್ಚಿ ತೊಳಿತೀವಿ ಹೌದು ಹೌದು ಕರ್ಮ ಅನ್ನುವಂಥದ್ದು ಮುಸಿರಿ ಈ ಶರೀರ ಕತ್ತಿದ್ರೆ ಏನು ಹಚ್ಚಿ ತೊಳಿಬೇಕು ಅಂತ ಕವಿ ಕೇಳ್ತಾನೆ ಹೌದಲ್ರಿ ಕೇಳ್ತಾರ ಆಚಾರ್ಯ ಎಂಬುವ ಅರಬಿ ಮೇಲೆ ಮುಚ್ಚಿಲ್ಲ ಅನಾಚಾರಿ ನೊಣ ಬಂದು ಮಾಡವೆಂದಲ್ಲ ಮಾಡಿದಡಿಗೆ ನೆಲ ಪಾಲಾಗಿ ಹೋಯ್ತು ನಾ ಯಾರೆಂಬುದು ನೀ ತಿಳಿಲಿಲ್ಲ ಹೌದು ಆಚಾರ ಸದಾಚಾರ ಶಿವಾಚಾರ ಅಂತಿತ್ತಂದ್ರೆ ಗಡಿಗೆ ಸುದ್ದು ಉಳಿತದ ಇಲ್ಲ ಅಂದ್ರಿ ಇಲ್ಲಿಗೆ ಬಾಜಾರ ತಿರುಗ್ಲಾಕತ್ತಂದ್ರೆ ಗಡಿಗೆ ಸುದ್ದು ಉಳಿತದನ ಹೌದು ಎಲ್ಲ ನೊಣ ಬಂದು ಎತ್ತವ ಅವು ಏನದ ಎಂಜಲ ಮಾಡ್ತಾವ ಅಂತ ಹೇಳ್ತಾನ ಈ ನೊಣ ಅಂದ್ರೆ ಯಾವಂದ್ರೆ ಚೊಣ್ಣಿ ನೊಣಗಳು ಎಂಜಲ ಮಾಡ್ತಾವ ಅಂತ ಹೌದು ಅದಕ್ಕೆ ಆ ನೊಣ ಕೇಳನವ ಆಚಾರ್ಯ ಎಂಬರ್ಬಿ ಮೇಲೆ ಮುಚ್ಚಿಲ್ಲ ಅನಾಚಾರ್ಯ ನೊಣ ಬಂದು ಮಾಡ್ಯಾವೆಂಜಲ ಮಾಡಿದಡಿಗೆ ನೆಲ ಪಾಲಾಗಿ ಹೋಯ್ತು ನಾ ಯಾರೆಂಬುದು ನೀ ತಿಳಿಲಿಲ್ಲ ಸತ್ವರಜತಮ ಅನ್ನೋಂಥದ್ದು ಒಲಿಗುಂಡಿಟ್ಟಿಲ್ಲ ಸತ್ವರಜತಮ ಅನ್ನೋಂಥದ್ದು ಒಲಿಗುಂಡಿಟ್ಟಿಲ್ಲ ಮಾಯಾ ಮರುಮ ಎಂಬುವಂಥದ್ದು ಕಟ್ಟಿಗೆ ಸುಟ್ಟಿಲ್ಲ ಹೌದಲ್ರಿ ಹೌದಲ್ಲ ಹೌದು ಹೌದು ಪರಮಾನುಭಾವದ ಅಡಿಗೆಯ ಮಾಡಿ ಪುರುಷರಿಗೆ ಕಿ ಅಡಿ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಹೌದು ಅದಕ್ಕೆ ಪರಪುರುಷರಿಗೆ ನೀನು ಅನುಭವ ಅನ್ನುವಂಥದ್ದು ಅಡಿಗೆ ಮಾಡ್ಬೇಕು ಹೌದು ಆವಾಗ ಆ ಪರಪುರುಷರು ಅದು ಉಣ್ಬೇಕು ಕಾಮ ಕ್ರೋಧ ಮದ ಮಚ್ಚರ ಮೋಹ ಲೋಭದು ಅಲ್ಲ ಅನುಭವ ಅನ್ನೋಂಥದ್ದು ಅಡಿಗೆ ಹೌದು ಹೌದು ಅನೇಕ ಮಂದಿ ಹೆಣ್ಣು ಮಕ್ಕಳು ಮಾಡ್ಯಾರ ಹೌದಲ್ರಿ ಮಾಡ್ಯಾರ ಇಂತಿಂಥವ್ರು ಮಾಡ್ಯಾರ್ರಿ ಸಾಹೇಬ್ರ ಅಂತ ಹೇಳು ಹೌದು. ಇಲ್ಲಿಕಂದ್ರೆ ಮತ್ತೆ ಮುಂದಿನ ಪಾಳಕ್ಕೆ ಇಂಥವ್ರು ಮಾಡ್ಯಾರ ಅಂತ ನಾ ಹೇಳ್ತೀನಿ ಹುಡುಗಿ ನಡಿಚಲೋದಿಲ್ಲ ಗಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಹುಡುಗಿ ನಡೆಸೋಲೋದಿಲ್ಲ ಗಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಹುಡುಗಿ ನಡೆಸೋಲೋದಿಲ್ಲ ಗಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಅಡಿಗೆ ಮಾಡಿ ಉಪಯೋಗ ಆಗಲಿಲ್ಲ ಗಡಿಗೆ ಹೆಣಕ ಬಡದಂಗ ಬಾಡೋಲ ಅಡಿಗೆ ಮಾಡಿ ಉಪಯೋಗ ಆಗಲಿಲ್ಲ ಗಡಿಗೆ ಹೆಣಕ ಬಡದಂಗ ಬಾಂಡೋಲ ಅಂದೇವಾಡಿ ಕಂದ ಗೊರಳನ್ನ ಒಲಿಸು ಅಂದೇವಾಡಿ ಕಂದ ಗೊರಳನ್ನ ಒಲಿಸು ಪರಮಾನಂದ ಗೈ ಭೀಷಾನೆ ಬಲ್ಲ ಗಡಿಗೆ ತೊಳೆದು ಅಡಿಗೆ ಮಾಡಿಲ್ಲ ಹುಡುಗಿ ನಡೆಸೋಲೋದಿಲ್ಲ ಗಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಹುಡುಗಿ ನಡೆಸೋಲೋದಿಲ್ಲ ಗಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಹುಡುಗಿ ನಡೆಸೋಲೋದಿಲ್ಲ ಗಡಿಗೆ ತೊಳೆದು ಅಡುಗೆಯ ಮಾಡಿಲ್ಲ ಹುಡುಗಿ ನಡೆಸೋಲೋದಿಲ್ಲ